ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿರುವ ಅಭಿಮನ್ಯು ಯಾರು? ಅಭಿಮನ್ಯು ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ಮಹಾಭಾರತ ವೀರ ಮರಣವನ್ನು ಹೊಂದಿದ ಯೋಧನೆಂದರೆ ಅದುವೇ ಅರ್ಜುನ ಮತ್ತು ಸುಭದ್ರೆಯ ಮಗ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಮೋಸದಿಂದ ಮರಣ ಹೊಂದಿದ್ದು ಹೇಗೆ ಗೊತ್ತಾ? ಚಕ್ರವ್ಯೂಹ ಎಂದರೇನು? ಚಕ್ರವ್ಯೂಹದಲ್ಲಿ ಅಭಿಮನ್ಯು ಮರಣ ಹೊಂದುವಾಗ ಅವನ ವಯಸ್ಸು ಎಷ್ಟಾಗಿತ್ತು ಗೊತ್ತೇ? ಮಹಾಭಾರತದ ಕಥೆಯಲ್ಲಿ ಇಂದಿಗೂ ಪ್ರಮುಖವಾಗಿ ಪ್ರಚಲಿತದಲ್ಲಿರುವ ಚಕ್ರವ್ಯೂಹ. ಅರ್ಜುನನ ಮಗ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಿ ವೀರ ಮರಣ ಹೊಂದಿದ ಘಟನೆ ಮಹಾಭಾರತದ ಪ್ರಭಾವವನ್ನು ಬೀರುತ್ತದೆ. ಮಹಾಭಾರತದಲ್ಲಿ ಅರ್ಜುನನ ಮಗ ಅಭಿಮನ್ಯು ಚಕ್ರವ್ಯೂಹಕ್ಕೆ ಸಿಕ್ಕಿ ಪ್ರಾಣವನ್ನು ಕಳೆದುಕೊಂಡರೂ ಯುಗಗಳವರೆಗೆ ಹೇಗೆ ಅಮರನಾದದ್ದು ಎನ್ನುವುದು ಸಾಕಷ್ಟು ಇಂದು ಜನರಿಗೆ ಗೊತ್ತಿಲ್ಲ. ಅಷ್ಟು ಮಾತ್ರವಲ್ಲ, ಮಹಾನ್ ಪರಾಕ್ರಮಿಗಳಲ್ಲಿ ಒಬ್ಬನಾದ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡನು ಎಂಬುದು ಅನೇಕರಿಗೆ ತಿಳಿದಿಲ್ಲ. ವೇದವ್ಯಾಸರು ಬರೆದ ಮಹಾಭಾರತದ ಕಥೆಯ ಪ್ರಕಾರ ಅಭಿಮನ್ಯು ಅರ್ಜುನ ಮತ್ತು ಶ್ರೀಕೃಷ್ಣನ ಸೋದರಿಯ ಸುಭದ್ರೆಯ ಮಗ. ಅದೇ ಸಮಯದಲ್ಲಿ ಅಭಿಮನ್ಯು ಚಂದ್ರದೇವನ ಮಗ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಎಲ್ಲ ದೇವರು ಮತ್ತು ದೇವತೆಗಳ ಅವತಾರಗಳನ್ನು ಶ್ರೀಕೃಷ್ಣನೊಂದಿಗೆ ಭೂಮಿ ಮೇಲೆ ಅವತರಿಸುತ್ತಿದ್ದಾಗ ಚಂದ್ರನ ಮಗನು ಭೂಮಿಗೆ ಬರಬೇಕಾಯಿತು. ಆದರೆ ಚಂದ್ರನ ಮೇಲೆ ಅವನಿಗಿದ್ದ ಪ್ರೀತಿಯು ಅವನನ್ನು ಅಲ್ಪಾಯುಷ್ಯನಾಗಿ ಮಾಡಿತು. ಈ ಮೊದಲೇ ಶ್ರೀಕೃಷ್ಣನಿಗೆ ಭೂಮಿಯ ಮೇಲೆ ಮಹಾಭಾರತ ಯುದ್ಧ ನಡೆಯುವುದು ಎಂಬುದರ ಬಗ್ಗೆ ತಿಳಿದಿತ್ತು. ಈ ಕಾರಣಕ್ಕಾಗಿ ಅವನು ಎಲ್ಲ ದೇವರು ಮತ್ತು ದೇವತೆಗಳ ಮಕ್ಕಳನ್ನು ಭೂಲೋಕಕ್ಕೆ ಕಳಿಸುವಂತೆ ಹೇಳಿದನು. ಶ್ರೀಕೃಷ್ಣ ಮಾತನ್ನು ಕೇಳಿ ಚಂದ್ರದೇವನಿಗೆ ತುಂಬಾ ನಿರಾಶೆ ಆಯಿತು. ಆದರೆ ಶ್ರೀಕೃಷ್ಣನನ್ನು ಗೌರವಿಸುತ್ತಾ ಅವನ ತನ್ನ ಮಗನನ್ನು ಭೂಮಿಗೆ ಕಳಿಸಿಕೊಡಲು ಅನುಮತಿ ನೀಡಿದನು. ಆದರೆ ಅದೇ ಸಮಯದಲ್ಲಿ ಚಂದ್ರದೇವನು ತನ್ನ ಮಗನಿಂದ ಹೆಚ್ಚು ಕಾಲ ದೂರವಿರಲಿಲ್ಲ. ಆದುದರಿಂದ ಅವನು ಬಹಳ ಕಡಿಮೆ ಸಮಯದವರೆಗೆ ಭೂಮಿಗೆ ಕಳಿಸುತ್ತೇನೆ ಎಂದು ಹೇಳಿದನು. ಅಭಿಮನ್ಯು ಬಹುಬೇಗ ಮರಣ ಹೊಂದುವುದಕ್ಕಾಗಿ ಇದೇ ಕಾರಣವಾಯಿತು. ಮಹಾಭಾರತದಲ್ಲಿ ಚಕ್ರವ್ಯೂಹ ಇತ್ತು ಎಂಬುದನ್ನು ಹೊರತುಪಡಿಸಿ ಅದರ ಬಗ್ಗೆ ಸಾಕಷ್ಟು ಜನರಿಗೆ ಇಂದಿಗೂ ತಿಳಿದಿಲ್ಲ. 90%ಕ್ಕೂ ಅಧಿಕ ಜನರಿಗೆ ಚಕ್ರವ್ಯೂಹ ಎಂದರೇನು ಎಂಬುದೇ ತಿಳಿದಿಲ್ಲ. ಚಕ್ರವ್ಯೂಹ ಎಂಬುದು ಬಹು ಹಂತದ ರಕ್ಷಣಾತ್ಮಕ ಸೈನಿಕ ರಚನೆಯಾಗಿದೆ. ಎಲ್ಲ ಕಡೆಗಳಿಂದಲೂ ವೀರ ಯೋಧರನ್ನು ಸುತ್ತುವರಿಯಲು ಈ ಚಕ್ರವ್ಯೂಹವನ್ನು ನಿರ್ಮಿಸಲಾಗುತ್ತದೆ. ಇದನ್ನು ಅತ್ಯಂತ ಪರಿಣಾಮಕಾರಿ ಸಮರಕಲೆ ಎಂದು ಪರಿಗಣಿಸಲಾಗಿದೆ. ಮೇಲಿಂದ ನೋಡಿದಾಗ ಚಕ್ರ ಮತ್ತು ಪದ್ಮಾಂತ ಕಾಣುವ ಚಕ್ರವ್ಯೂಹ, ಅದರ ಪ್ರತಿಯೊಂದು ದ್ವಾರವು ಒಬ್ಬ ಬಲಿಷ್ಠ ಯೋಧನನ್ನು ಕಾವಲುಗಾರನಾಗಿ ಹೊಂದಿತ್ತು. ಈ ರಚನೆಯನ್ನು ಮಹಾಭಾರತದಲ್ಲಿ ಕೌರವರ ಮುಖ್ಯ ಸೇನಾಧಿಪತಿ ದ್ರೋಣಾಚಾರ್ಯರು ಧರ್ಮರಾಜ ಯುಧಿಷ್ಠರನ್ನು ಸೆರೆಹಿಡಲು ಬಳಸಿದ್ದರು. ಆದರೆ ಅಭಿಮನ್ಯು ಯುಧಿಷ್ಠರನ್ನು ರಕ್ಷಿಸುವುದಕ್ಕಾಗಿ ತಾನೇ ಸ್ವಂತ ಚಕ್ರವ್ಯೂಹವನ್ನು ಮುರಿಯಲು ನಿರ್ಧರಿಸಿದನು. ಅಭಿಮನ್ಯು ಸುಭದ್ರೆಯ ಗರ್ಭದಲ್ಲಿದ್ದ ಸಮಯದಲ್ಲಿ ಶ್ರೀಕೃಷ್ಣನು ಸುಭದ್ರೆಗೆ ಚಕ್ರವ್ಯೂಹದ ಕಥೆಯನ್ನು ಹೇಳುತ್ತಾನೆ. ಸುಭದ್ರೆ ಕಥೆಯನ್ನು ಕೇಳುತ್ತಾ ನಿದ್ರೆಗೆ ಜಾರುತ್ತಾಳೆ. ಈ ಸಮಯದಲ್ಲಿ ಅವಳು ಚಕ್ರವ್ಯೂಹವನ್ನು ಹೇಗೆ ಪ್ರವೇಶಿಸಬೇಕೆಂಬುದನ್ನು ಮಾತ್ರ ಕೇಳಿರುತ್ತಾಳೆ. ಗರ್ಭದಲ್ಲಿದ್ದ ಮಗು ಕೂಡ ಇದನ್ನು ಮಾತ್ರ ಕೇಳಿರುತ್ತದೆ. ಚಕ್ರವ್ಯೂಹದಿಂದ ಹೇಗೆ ಹೊರಬರಬೇಕೆಂಬುದನ್ನು ತಿಳಿಯುವುದಿಲ್ಲ. ಇದೇ ಅಭಿಮನ್ಯುವಿನ ಮರಣಕ್ಕೆ ಕಾರಣವಾಯಿತು. ಅಭಿಮನ್ಯು ಧೈರ್ಯದಿಂದ ಚಕ್ರವ್ಯೂಹವನ್ನು ಪ್ರವೇಶಿಸಿದನು. ಆದರೆ ಚಕ್ರವ್ಯೂಹದಿಂದ ಹೊರಬರಲು ದಾರಿ ಅವನಿಗೆ ತಿಳಿಯದ ಕಾರಣ ಅದರಿಂದ ಹೊರಬರಲು ಸಾಧ್ಯವಾಗದೆ ಯುದ್ಧ ಭೂಮಿಯಲ್ಲಿ ವೀರಮರಣ ಹೊಂದುತ್ತಾನೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಯುದ್ಧದ ಪ್ರಾರಂಭವಾದಾಗ ಯುದ್ಧದ 13ನೆಯ ದಿನದಂದು ಕೌರವರು ಪಾಂಡವರನ್ನು ಸೆರೆ ಹಿಡಿಯುವ ಗುರಿಯನ್ನಿಟ್ಟುಕೊಂಡರು. ಚಕ್ರವ್ಯೂಹವನ್ನು ರಕ್ಷಿಸಿದರು. ಈ ಚಕ್ರವ್ಯೂಹದಿಂದ ಹೊರಬರಲು ಕಲೆ ಕೇವಲ 4 ಯೋಧರಿಗೆ ಮಾತ್ರ ತಿಳಿದಿತ್ತು. ಆ ಯೋಧರು ಶ್ರೀಕೃಷ್ಣ, ಅರ್ಜುನ, ಗುರು ದ್ರೋಣಾಚಾರ್ಯ ಮತ್ತು ಪ್ರದ್ಯುಮ್ನ. ಯುದ್ಧದ ಸಮಯದಲ್ಲಿ ಧೈರ್ಯಶಾಲಿ ಮತ್ತು ಪರಾಕ್ರಮ ವೀರ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿ ಬಹಳ ವೀರವೇಷದಿಂದ ಹೋರಾಡಲು ಪ್ರಾರಂಭಿಸಿದನು. ಮಹಾಭಾರತದ ಕಥೆಯ ಪ್ರಕಾರ ಅಭಿಮನ್ಯು ಚಕ್ರವ್ಯೂಹದ 6 ಹಂತಗಳನ್ನು ದಾಟಿದನು. ಆದರೆ ಕೊನೆಯ ಹಂತದಲ್ಲಿ ಅವನು ಸಿಕ್ಕಾಕಿಕೊಂಡನು. ಇದಾದ ನಂತರ ಯುದ್ಧದ ತಂತ್ರಗಳನ್ನು ಮರೆತು ಕೌರವರು ಅಭಿಮನ್ಯುವನ್ನು ಸುತ್ತುವರಿದರು. ಹೀಗೆ ಅಭಿಮನ್ಯು ವೀರ ಮರಣ ಹೊಂದಿದನು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.